ಅದು ಎಲ್ಲರೂ ಸ್ವಾಗತ ಮಾಡುವಂತಹ ಸಂಗತಿ. ಬಸವಣ್ಣನವರು ಕೇವಲ ಸಾಂಸ್ಕೃತಿಕ ಅನ್ನುವಂಥದ್ದಷ್ಟೇ ಅಲ್ಲ, ಆಧ್ಯಾತ್ಮಿಕ, ಧಾರ್ಮಿಕ, ಆರ್ಥಿಕ ಸಮಗ್ರ ವ್ಯಕ್ತಿತ್ವ ಇರುವಂತಹ ಒಂದು ದೊಡ್ಡ ಶಕ್ತಿ ವ್ಯಕ್ತಿ ಅಂದರೆ ಅದು ಬಸವಣ್ಣ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟರೂ ಕೂಡ ಅದು ಕಡಿಮೆ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಆದರೂ ಕೂಡ ಸರ್ಕಾರ ಅವರ ಅನೇಕರ ಒತ್ತಾಯದ ಮೇರೆಗೆ ಸರ್ಕಾರ ಅದನ್ನು ಅಂಗೀಕರಿಸಿ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರನ್ನ ಪಟ್ಟವನ್ನು ಕಟ್ಟಿದ್ದಾರೆ. ಕೇವಲ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ, ಅವರು ಇಡೀ ಭಾರತಕ್ಕಷ್ಟೇ ಅಲ್ಲ, ವಿಶ್ವಕ್ಕೆ ಬೇಕಾದಂಥ ಕೊಡುಗೆಗಳನ್ನು ಕೊಟ್ಟಿರುವಂತಹವರು, ಮಾನವೀಯ ಮೌಲ್ಯಗಳನ್ನು ರೂಪಿಸಿರುವಂತಹವರು, ಒಂದು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಈ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಏನು ಪ್ರಜಾಪ್ರಭುತ್ವದ ಬೀಜಗಳನ್ನು ನಮ್ಮ ಭಾರತದಲ್ಲಿ ಏನಾದರೂ ಮೊದಲಿಗೆ ಬಿತ್ತಿರುವಂತಹವರು ಅಂದರೆ 12ನೇ ಶತಮಾನದ ಅನುಭವದ ಮಂಟಪದ ಮೂಲಕ ಪೂಜ್ಯ ಬಸವಣ್ಣನವರು ಮಾಡಿರುವಂತಹವರು. ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಕಾಣ್ತೀವಿ. ಸಾಹಿತ್ಯಿಕ, ಧಾರ್ಮಿಕ, ಆರ್ಥಿಕ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕ್ರಾಂತಿ ಮಾಡಿರುವಂಥ ಮಹಾನುಭಾವರು. ಅವರನ್ನು ಸಾಂಸ್ಕೃತಿಕ ನಾಯಕರೆಂದು ಗುರುತಿಸಿರುವಂಥದ್ದು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಸ್ವಾಗತಾರ್ಹವಾಗಿರುವಂಥ ಸಂಗತಿ. ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ. ಅದು ಎಲ್ಲರೂ ಸ್ವಾಗತ ಮಾಡುವಂತಹ ಸಂಗತಿ. ಬಸವಣ್ಣನವರು ಕೇವಲ ಸಾಂಸ್ಕೃತಿಕ ಅನ್ನುವಂಥದ್ದಷ್ಟೇ ಅಲ್ಲ, ಆಧ್ಯಾತ್ಮಿಕ, ಧಾರ್ಮಿಕ, ಆರ್ಥಿಕ ಸಮಗ್ರ ವ್ಯಕ್ತಿತ್ವ ಇರುವಂತಹ ಒಂದು ದೊಡ್ಡ ಶಕ್ತಿ ವ್ಯಕ್ತಿ ಅಂದರೆ ಅದು ಬಸವಣ್ಣ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟರೂ ಕೂಡ ಅದು ಕಡಿಮೆ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಆದರೂ ಕೂಡ ಸರ್ಕಾರ ಅವರ ಅನೇಕರ ಒತ್ತಾಯದ ಮೇರೆಗೆ ಸರ್ಕಾರ ಅದನ್ನು ಅಂಗೀಕರಿಸಿ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರನ್ನ ಪಟ್ಟವನ್ನು ಕಟ್ಟಿದ್ದಾರೆ. ಕೇವಲ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ, ಅವರು ಇಡೀ ಭಾರತಕ್ಕಷ್ಟೇ ಅಲ್ಲ, ವಿಶ್ವಕ್ಕೆ ಬೇಕಾದಂಥ ಕೊಡುಗೆಗಳನ್ನು ಕೊಟ್ಟಿರುವಂತಹವರು, ಮಾನವೀಯ ಮೌಲ್ಯಗಳನ್ನು ರೂಪಿಸಿರುವಂತಹವರು, ಒಂದು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಈ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಏನು ಪ್ರಜಾಪ್ರಭುತ್ವದ ಬೀಜಗಳನ್ನು ನಮ್ಮ ಭಾರತದಲ್ಲಿ ಏನಾದರೂ ಮೊದಲಿಗೆ ಬಿತ್ತಿರುವಂತಹವರು ಅಂದರೆ 12ನೇ ಶತಮಾನದ ಅನುಭವದ ಮಂಟಪದ ಮೂಲಕ ಪೂಜ್ಯ ಬಸವಣ್ಣನವರು ಮಾಡಿರುವಂತಹವರು. ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಕಾಣ್ತೀವಿ. ಸಾಹಿತ್ಯಿಕ, ಧಾರ್ಮಿಕ, ಆರ್ಥಿಕ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕ್ರಾಂತಿ ಮಾಡಿರುವಂಥ ಮಹಾನುಭಾವರು. ಅವರನ್ನು ಸಾಂಸ್ಕೃತಿಕ ನಾಯಕರೆಂದು ಗುರುತಿಸಿರುವಂಥದ್ದು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಸ್ವಾಗತಾರ್ಹವಾಗಿರುವಂಥ ಸಂಗತಿ. ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ.